ಹಲೋ ಗುರು, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಬಂದು ಸಂಡೇ. ಆ್ಯಕ್ಚುಲಿ ನಾನು ಲಾಗ್ ಮಾಡಿ ಜಾಸ್ತಿ ದಿನ ಆಗಿತ್ತು, ಆದರೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 ಮಂತ್ ಆಯಿತು. ಯಾವುದೋ ಒಂದು ವಿಡಿಯೋ ಮಾಡಿ ಲಾಸ್ಟಿಗೆ ಡಿಲೀಟ್ ಆಗೋಯ್ತು. ಇವಾಗ ಮಾಡ್ತಾ ಇರಿ. ಇವಾಗ ಸಂಡೇ ಅಂತ ನನ್ನ ಫ್ರೆಂಡ್ ಒಬ್ಬ ಮನೆಗೆ ಬರ್ತೀನಿ, ಸೊ ಆಚೆ ಹೋಗೋಣ ಅಂತ ಹೇಳಿದ್ದ. ಸೊ ಅವ್ನು ಬಂದಿಯಾನೆ. ಇವಾಗ ನಾವು ಆಚೆ ಕಾರ್ ಎತ್ತಿದ್ದೀರಿ, ಲಾಂಗ್ ಡ್ರೈವ್ ಹೋಗೋಣ ಅಂತ. ಸಂಡೇ ಸಂಡೇ ಸ್ಪೆಷಲ್. ಇವತ್ತು ಏನೋ ಇವನ್ ದೀಕ್ಷೆ ತಗೊಂಡಿದ್ದಾನಂತೆ. ಹಲೋ ಗೈಸ್. ಇವನ್ ದೀಕ್ಷೆ ತಗೊಂಡಿರೋದಕ್ಕೆ ನನಗೂ ಇವತ್ತು ನಾನ್ ವೆಜ್ ಇಲ್ಲ. ಯಾವ ಇವೆಲ್ಲ ಸೊ ಒಂದು ರೈಡ್ ಹೋಗೋಣ. ಮನೇಲಿ ಸುಮ್ಮನೆ ಇರೋದಕ್ಕಿಂತ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ರೈಡ್ ಹೋದ್ರೆ. ಹಂಗೆ ಈ ಕಾರ್ ಫೀಚರ್ಸು ಮತ್ತೆ ಇದು ಸ್ಟೇರಿಂಗ್ ನೋಡ್ಬೋದು ನೀವು. BMW ಅಂತ ಮೆನ್ಷನ್ ಆಗಿದೆ. ಈ ಸ್ಟೇರಿಂಗ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಸ್ಮೂತ್ ಆಗಿದೆ. ಲಾಂಗ್ ಡಿಸ್ಪ್ಲೇ, ವೈಡ್ ಆಗಿದೆ ಡಿಸ್ಪ್ಲೇ, ಎಲ್ಲ ಚೆನ್ನಾಗಿದೆ ಫೀಚರ್ಸು ನೋಡ್ಬೋದು. ಮತ್ತು ನಾವು ಲೆಗ್ಗು ಕೂಡ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಹಾಕೊಬೋದು ಲೆಗ್ನ. ಚೆನ್ನಾಗಿದೆ. ಹೋಗಿ ನೋಡೋಣ ಯಾವ ಥರ ಇರುತ್ತೆ ಫೀಚರ್ಸು, ಏನೇನಿದೆ, ಟಾಪ್ ಸ್ಪೀಡ್ ಎಷ್ಟೆಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಕವರ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಇವಾಗ ನಾವು BMW X1 ಕಾರ್ನ ರಿವ್ಯೂ ಮಾಡ್ತಾ ಇರಿ. ಈ ಕಾರ್ ಬಂದು ಎಂ ಸ್ಪೋರ್ಟು, ಡೀಸೆಲ್ ಇಂಜಿನು, ಎಕ್ಸ್ ಡ್ರೈವ್ 18D. ಮತ್ತೆ ಇದ್ರ ಇಂಜಿನ್ ಬಂದು 2 ಲೀಟರ್ ಇಂಜಿನ್ ಬರುತ್ತೆ ಇದಕ್ಕೆ, ಈ ಕಾರ್ಗೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ. ಈ ವೀಲಲ್ಲೇ ಒಂದು BMW ಅಂತ ಸಿಂಬಲ್ ಕೊಟ್ಟಿದ್ದಾನೆ. ಈ ಸಿಂಬಲ್ ಸಾಕು, ಒಂದು ಕ್ರೇಜ್ ಇರುತ್ತೆ ಈ ಸಿಂಬಲ್ ನೋಡಿದ್ರೆ. ಸೊ ಎಷ್ಟೋ ಗಾಡಿ ಮೇಲೆ ಪ್ರಿಂಟ್ ಹಾಕ್ಸ್ಕೊಂಡಿರ್ತಾರೆ. 18 ಇಂಚ್ ಅಲಾಯ್ ವೀಲ್ಸ್ ಇದೆ, 4 ಸೈಡ್ಸ್ ಕೂಡ. ಈ ಮಿರರ್ ನೋಡ್ಬೋದು, ಆಂಟಿ ರಿಫ್ಲೆಕ್ಟಿಂಗ್ ಮಿರರ್ ಇದು. ಸೊ ಯಾವುದೇ ಲೈಟ್ ಫೋಕಸ್ ಬಂದ್ರು ಕೂಡ ಇದೇನು ನಮ್ಗೆ ರಿಫ್ಲೆಕ್ಟ್ ಆಗಲ್ಲ. ಡೋರ್ ಓಪನಿಂಗ್ ನೋಡ್ಬೋದು ಯಾವ ತರ ಇದೆ ಅಂತ. ಸೊ ಸ್ಮೂತ್ ಆಗಿ ಓಪನ್ ಆಗುತ್ತೆ, ನಮ್ಗೇನ್ ಗೊತ್ತೇ ಆಗಲ್ಲ ಓಪನ್ ಮಾಡೋದು ಕೂಡ, ಅಷ್ಟು ಚೆನ್ನಾಗಿದೆ ಡೋರು. ಇದ್ರ ಡೀಸೆಲ್ ಪಾಯಿಂಟ್ ಬಂದು ನೀವು ನೋಡ್ಬೋದು, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಇಲ್ಲಿ ಆಡ್ ಬ್ಲೂ ಬರುತ್ತೆ, ಡೀಸೆಲ್ ಹಾಕೊಬಹುದು. ಇದ್ರ ರೆಡ್ ಲ್ಯಾಂಪ್ ನೋಡ್ಬೋದು, ಮೆನ್ಷನ್ ಆಗಿದೆ BMW ಅಂತ. ನೋಡ್ತಾ ಇರ್ಬೋದು ನೀವೀಗ. ಇದನ್ನ ಯಾವ ತರ ಡೋರ್ ಓಪನ್ ಮಾಡೋದು ಬ್ಯಾಕ್ ಸೈಡ್ ಅಂತ ತೋರಿಸ್ತೀನಿ. ಜಸ್ಟ್ ಲೆಗ್ ನ ಹಿಂಗೆ ಸ್ವೈಪ್ ಮಾಡಿದ್ರೆ ಸಾಕು, ಕೆಳಗಡೆ ಈ ತರ ಓಪನ್ ಆಗುತ್ತೆ. ಈ ಸ್ಪೇಸ್ ನೋಡ್ತಾ ಇರ್ಬೋದು ನೀವು, 725 ಲೀಟರ್ ಬರುತ್ತೆ ಸ್ಪೇಸು. ಸೊ ನೋಡ್ತಿರ್ಬೋದು ಯಾವ ತರ ಇದೆ. ಇಲ್ಲಿ ಸ್ಪೇರ್ ವೀಲ್ ಕೂಡ ಸಿಗುತ್ತೆ, ಮತ್ತೆ ಜಾಕ್ ಎಲ್ಲ ಇಲ್ಲೇ ಇರುತ್ತೆ. ಇದಕ್ಕೆ ಅಂತ ಸಪ್ರೇಟ್ ಆಗಿ ಟೂಲ್ಸ್ಗೆ ಅಂತಾನೆ ಸಪ್ರೇಟ್ ಸ್ಪೇಸ್ ಕೊಟ್ಟಿದ್ದಾನೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು. ಒಬ್ರು ಆರಾಮಾಗಿ ಹಿಂದೆ ಮಲ್ಕೊಬಹುದು, ಮಗು ಯಾರನ್ನ ಕರ್ಕೊಂಬಂದು ಹಿಂದೆಡೆನೂ ಮಲ್ಗಿಸ್ಬೋದು, ಆ ತರ ಸ್ಪೇಸ್ ಇದೆ. 725 ಅಂದ್ರೆ ಕಡಿಮೆ ಅಲ್ಲ ಅದು. ಮತ್ತೆ ಕ್ಲೋಸ್ ಮಾಡೋದು ಕೂಡ ಅಷ್ಟೇ, ಜಸ್ಟ್ ಲೆಗ್ ಅಲ್ಲಿ ಸ್ವೈಪ್ ಮಾಡಿದ್ರೆ ಕೂಡ ಕ್ಲೋಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಕ್ಲೋಸ್ ಆಯ್ತು ಈಗ. ಟಾಪ್ ಸನ್ ರೂಫ್ ಇದೆ. BMW ಸನ್ ರೂಫೇ ಒಂದು ಕ್ರೇಜಿ ಆಗಿರುತ್ತೆ ನೋಡಕ್ಕೂ ಕೂಡ. ಫ್ರಂಟು LED ಲ್ಯಾಂಪ್ ಇದೆ, ಹೈ ಫೋಕಸ್ಡ್. ಸೊ ಇಂಟೀರಿಯರ್ ನೋಡ್ಬೋದು ಯಾವ ತರ ಕೊಟ್ಟಿದ್ದಾನೆ ಅಂತ. ಇಂಟೀರಿಯರ್ ಸ್ಪೇಸ್ ಇದೆ ಇಂಟೀರಿಯರ್ ಮಾತ್ರ. ಬ್ಯಾಕ್ ಸೈಡ್ ಸೀಟಿಂಗ್ ತೋರಿಸ್ತಾ ಇದೀನಿ. ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಆರಾಮಾಗಿ 4 ಜನ ಕೂತ್ಕೊಳ್ಳೋ ಸೀಟಿಂಗ್ ಇದೆ. ಬಟ್ ಇದ್ರಲ್ಲಿ 4 ಜನ ಆರಾಮಾಗಿ ಕೂತ್ಕೊಬಹುದು. ಮತ್ತೆ ಬ್ಯಾಕ್ ಸೈಡ್ AC ಕೂಡ ಇದೆ, ನೋಡ್ತಾ ಇರ್ಬೋದು ನೀವೀಗ. ಬ್ಯಾಕ್ ಸೈಡ್ ಅಂತೂ ಕೂತ್ಕೊಂಡ್ರೆ ಕಾಲ್ ಇಡಕ್ಕಂತೂ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ ನೋಡಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಸ್ಟೇರಿಂಗ್ ಇದೆ ಅಂತ. ಸೊ ಡೋರ್ ಓಪನ್ ಇದೆ, ಸೊ ಅದಕ್ಕೆ ಡೋರ್ ಓಪನ್ ಅಂತ ತೋರಿಸ್ತಿದೆ. ವೈಡ್ ಡಿಸ್ಪ್ಲೇ ಇದೆ, ಆಂಟಿ ರಿಫ್ಲೆಕ್ಟಿಂಗ್ ಮಿರರ್ ಇದೆ ಇದರಲ್ಲಿ. ಸೊ ಇದು ಆಂಟಿ ರಿಫ್ಲೆಕ್ಟಿಂಗ್ ಮಿರರ್. ಇನ್ಸೈಡ್ ಲೈಟು ಕೂಡ ಅಷ್ಟೇ, ಟಚ್ ಸ್ಕ್ರೀನ್ ತರ ಇದೆ. ಇಲ್ಲಿ ನೋಡಿ, ಜಸ್ಟ್ ಟೆಸ್ಟ್ ಮಾಡ್ತೀನಿ, ಆನ್ ಆಯ್ತು. ಆಫ್ ಮಾಡಕ್ಕನ್ನೋದು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಆಫ್ ಆಗುತ್ತೆ. ಸನ್ ರೂಫ್ ನೋಡ್ತಾ ಇರ್ಬೋದು, ಇಲ್ಲಿ ಓಪನ್ ಆಗುತ್ತೆ. ಇದನ್ನ ಜಸ್ಟ್ ಇದನ್ನ ಬಟನ್ ಬ್ಯಾಕ್ ಸೈಡ್ ಸ್ವೈಪ್ ಮಾಡಿದ್ರೆ ನೋಡಿ ಓಪನ್ ಆಗುತ್ತೆ. ಈಗ ಓಪನ್ ಆಯಿತು. ಮತ್ತೆ ಇನ್ನೊಂದು ಸ್ವೈಪ್ ಮಾಡಿದ್ರೆ ಇನ್ನೊಂದು ಗ್ಲಾಸ್ ಓಪನ್ ಆಗುತ್ತೆ, ನೋಡ್ತಿರ್ಬೋದು. ಸೊ ಈ ತರ ಬರುತ್ತೆ. ಇನ್ನೊಂದು ಇದರಲ್ಲಿ SOS ಅಂದ್ರೆ ಲೈಕ್ ನೋಡಿ,
ಇದನ್ನ ಓಪನ್ ಮಾಡ್ತೀರಿ, ಓಪನ್ ಆಗುತ್ತೆ. ಜಸ್ಟ್ ಈ ಬಟನ್ ಒತ್ತರೆ ನಿಮ್ಗೆ ಏನೇ ಎಮರ್ಜೆನ್ಸಿ ಇದ್ರು ಕೂಡ ಶೋರೂಮ್ ಅವ್ರಿಗೆ ಹೋಗುತ್ತೆ ಸರ್ವಿಸು. ಏನಾದರೂ ಸರ್ವಿಸ್ ಬೇಕಂದ್ರೆ ಅವರೇ ನಮ್ಮನ್ನ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಟ್ರ್ಯಾಕ್ ಮಾಡಿ ಹಿಡಿತಾರೆ. ಸೊ ಈ ಕಾರಲ್ಲಿ ಅದೊಂದಿದೆ. ಸನ್ ರಿಫ್ಲೆಕ್ಟಿಂಗ್ ಗಾಡಿದೆ. ಇದು ಓಪನ್ ಮಾಡಿದ್ರೆ ಇಲ್ಲೇ ಲೈಟು ಕೂಡ ಇರುತ್ತೆ. ಅಲ್ಲಿ ನೋಡ್ಬೋದು ಸನ್ ರಿಫ್ಲೆಕ್ಟ್ ಆಗಲ್ಲ. ಮತ್ತೆ ಏನಾರ ಈವ್ನಿಂಗ್ ಟೈಮಲ್ಲಿ ಮಿರರ್ ನೋಡ್ಕೊಬೇಕು, ಏನಾರು ತಲೆ ಬಚ್ಕೋಬೇಕು ಅಂದ್ರೆ ಲೈಟಿಂಗು ಇದೆ, ಆರಾಮಾಗಿ ಬಚ್ಕೋಬಹುದು. ಆ ಜಿಂಗ ಲಕ 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 ಎಲ್ಲ ಏನು ನೋಡ್ತಾ ಇರ್ಬೋದು ಈಗ ಮಿಡ್ಲಲ್ಲಿ ಇದು ಪಾರ್ಕಿಂಗ್ ಲೈಟ್ ಆನ್ ಮಾಡೋಕ್ಕೆ. ಪಾರ್ಕಿಂಗ್ ಲೈಟ್ ಆನ್ ಆಗಿದೆ ಈಗ. ಮತ್ತೆ ಇದರಲ್ಲಿ ಆಪ್ಷನ್ ಬರುತ್ತೆ ರಿವರ್ಸು, ನ್ಯೂಟ್ರಲ್ಲು, ಡ್ರೈವು, ಸ್ಪೋರ್ಟ್ಸ್ ಮೋಡು. ಇದು ಪಾರ್ಕಿಂಗ್ ಮೋಡು. ಇದು ಆಟೋ ಹೋಲ್ಡ್ ಮೋಡು. ಇವಾಗ ಏನಾದ್ರು ನಾವು ಕಾರಲ್ಲಿ ಹಿಲ್ ಸ್ಟೇಷನ್ ಕ್ಲೈಮ್ ಮಾಡ್ತಾ ಇರಿ, ಸ್ಟಾಪ್ ಮಾಡಿದಿರಿ ಕಾರ್ನ ಅಂತ ಹೇಳಿದ್ರೆ ಜಸ್ಟ್ ಬ್ರೇಕ್ ಪ್ರೆಸ್ ಮಾಡಿ ಆಟೋಮೆಟಿಕಲಿ ಬಿಡೋದಷ್ಟೇ, ಅದೇನು ಹಿಂದೆ ಹೋಗಲ್ಲ. ಯಾವಾಗ ನಾವು ಎಕ್ಸಲೇಟರ್ ರೈಸ್ ಮಾಡ್ತಿರೋ ಅವಾಗಲೇ ಹಿಂದೆ ಹೋಗುತ್ತೆ. ಮತ್ತು ಇದು ಬಂದ್ಬಿಟ್ಟು ವಾಲ್ಯೂಮ್ ಬಟನ್ ಇನ್ಕ್ರೀಸ್ ಆಗುತ್ತೆ, ಲೋನು ಮಾಡ್ಕೊಬೋದು. ಕೆಳಗಡೆ ಅಂದರೆ ಲೋ, ಇದು ಇನ್ಕ್ರೀಸ್ ಆಗುತ್ತೆ. ಮತ್ತು ಇದು ಸಾಂಗ್ಸ್ ಚೇಂಜ್ ಮಾಡಬೇಕಾದ್ರೆ ಇದೇನು ಅಂತ ಹೇಳಿದ್ರೆ ಜಸ್ಟ್ ಹಿಂಗೆ ಒತ್ತರೆ ಇದು ಓಪನ್ ಆಗುತ್ತೆ. ನೋಡ್ಬೋದು, ನೀವೇನಾದ್ರು ಅಮೌಂಟು ಏನಾದ್ರು ಇಟ್ಕೊಬೋದು ಅಂದರೆ ಇಟ್ಕೊಬೋದು. ವೈರ್ಲೆಸ್ ಚಾರ್ಜಿಂಗ್ ಇದೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಇದನ್ನ ಓಪನ್ ಮಾಡಿ ಜಸ್ಟ್ ಫೋನ್ನ ಪ್ಲೇಸ್ ಮಾಡಿದ್ರೆ ಸಾಕು, ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ್ತಿರುತ್ತೆ ಆಲ್ರೆಡಿ ಚಾರ್ಜರು. ಇವಾಗ ನೈಟ್ ಟೈಮಲ್ಲಿ ನಾವು ಏನಾದ್ರು ಡಿಸ್ಪ್ಲೇ ಇಲ್ಲಾಂದರೆ ಕಾರ್ ಒಳಗಡೆ ಏನಾದ್ರು ಲೈಕ್ ಕಲರ್ಸ್ ಬರುತ್ತೆ. ಸೊ ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ನಾವು ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ಕಾರ್ನೆಲ್ಲ ಲೈಟಿಂಗ್ ಎಲ್ಲ ನೋಡ್ಕೊಬೋದು. ಒಳ್ಳೆ ಇದೊಂಥರ ಕ್ಲಬ್ ಥರ ಇದೆ. ಪಬ್ಬಲ್ಲಿ ಯಾವ ಥರ ಹೋಗಿ ಡಿಸ್ಕೋ ಲೈಟ್ಸ್ ಬರುತ್ತೋ ಆ ಥರ ಇದೆ ಈ ಕಾರಲ್ಲಿ. ಈ ಇಂಜಿನ್ ಬಂದು 1995 cc ಇದೆ, 1995 ಟರ್ಬೋ ಇಂಜಿನು, ಆಟೋಮೆಟಿಕ್ಕು, DCT. ಇದರಲ್ಲಿ 3 ಮೋಡ್ ಬರುತ್ತೆ. ಒಂದು ಬಂದು ಎಕೋ ಮೋಡು, ಸ್ಪೋರ್ಟ್ಸ್ ಪ್ಲಸ್ಸು, ಟರ್ಬೋ ಮೋಡ್ ಇದೆ, ರಿಲ್ಯಾಕ್ಸ್ ಮೋಡು ಇದೆ. ಮತ್ತು ಈ ಸೀಟ್ಸಲ್ಲೂ ಬಂದು ಫ್ರಂಟ್ 2 ಸೀಟಲ್ಲೂ ಕೂಡ ನಮಗೆ ಮಸಾಜಿಂಗ್ ಆಗುತ್ತೆ. ಮಸಾಜ್ ಆಪ್ಷನ್ ಇದೆ, ಅದು ಡಿಫ್ರೆಂಟ್ ವೇರಿಯೇಷನ್ನಲ್ಲಿದೆ. ಯಾವುದು ರಿಲ್ಯಾಕ್ಸೇಷನ್ ಬೇಕು ಏನೇ ಇದ್ರೂ ಕೂಡ ಇದು ಪ್ರೆಸ್ ಮಾಡಿದ್ರೆ ಸಾಕು ಆ ವೇರಿಯೇಷನ್ಗೆ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಯಾವ ಮೋಡ್ ಬೇಕೋ ಆ ಮೋಡ್ ಹಾಕೊಬೋದು ನಾವು. ರಿಲ್ಯಾಕ್ಸೇಷನ್ನು, ಸೊ ಆ ಥರ. ಓವರಾಲ್ ನೋಡಿದ್ರೆ ವೆರಿ ಕಂಫರ್ಟಬಲ್ ಆಗಿದೆ, ಹೈ ಸ್ಪೀಡ್ ಇದೆ, ಪವರ್ಫುಲ್ ಇಂಜಿನ್ ಇದು. ಕಂಪ್ಲೀಟ್ಲಿ ಹೇಳೋದಾದ್ರೆ 6 ಏರ್ ಬ್ಯಾಗ್ಸ್ ಇದೆ ಈ ಕಾರಲ್ಲಿ. ಇದ್ರ ಮೈಲೇಜ್ ಎಷ್ಟು ಅಂತೀರಾ? ಮೈಲೇಜ್ ಬಂದ್ಬಿಟ್ಟು 20+ ಕೊಡುತ್ತೆ ಮೈಲೇಜ್. ಮಾರುತಿ ಸುಜುಕಿ ಅಲ್ಲಿ ಮಾತ್ರ ಅಷ್ಟು ಕೊಡೋದು ಅನ್ಕೊಂಡಿರ್ಬೋದು ಎಷ್ಟು ಜನ, ಬಟ್ ಇದು BMW X1 ಇದರಲ್ಲೂ ಕೂಡ ಮೈಲೇಜು 20+ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಬೇರೆ ಕಾಲ್ಸಲ್ಲೆಲ್ಲ ಲೈಕ್ ನಾವೇ ಎತ್ತಬೇಕು, ಇದೇನಿಲ್ಲ, ಜಸ್ಟ್ ಡೋರ್ ತರ ಓಪನ್ ಆಗುತ್ತೆ, ಅದೇ ಆಗದೆ. ಸೊ ನಾವೇನು ಹೋಲ್ಡ್ ಮಾಡಬೇಕು ಇಲ್ಲ ಲಾಕ್ ಮಾಡಬೇಕು ಆ ಥರ ಏನು ಆಪ್ಷನ್ ಇಲ್ಲ ಇಲ್ಲಿ. ನೋಡ್ತಾ ಇರ್ಬೋದು ಇಂಜಿನ್ ಫುಲ್ಲಿ ಕವರ್ ಆಗಿದೆ. ಯಾವುದೇ ರೀತಿ ಏನು ನಮಗೆ ಒಳಗಡೆ ಏನಾಗ್ತಿ ಏನು ಅಂತಾನು ಗೊತ್ತಾಗಲ್ಲ. ಈ ಕಾರ್ನ ಸರ್ವಿಸ್ ಮಾಡೋಕಂದ್ರೆ ಶೋರೂಮ್ ಅವರೇ ಬಂದ್ ಮಾಡಬೇಕು. ನಾವಂತೂ ಎಲ್ಲೂ ಆಚೆ ಮಾಡಕ್ಕೂ ಆಗಲ್ಲ. ನಾವೇ ವಾಟರ್ ಹಾಕ್ತೀನಿ, ಕೂಲೆಂಟ್ ಹಾಕ್ತೀನಿ ಅಂದ್ರೂ ಕೂಡ ಬೇರೆ ಕಾರ್ ಥರ ಹಾಕೋಕ್ಕಾಗಲ್ಲ. 1995 cc ಇಂಜಿನ್ ಇದು. ನಡೀರಿ ಇವಾಗ ಡ್ರೈವ್ ಹೋಗೋಣ. ಪರ್ಸನಲ್ ಮೋಡಲ್ ಇದೆ, ಸ್ಪೋರ್ಟ್ಸ್ ಮೋಡಲ್ ಇಲ್ಲ ಈಗ, ಎಫಿಷಿಯನ್ಸಿ. ಸೊ ಇವಾಗ ಪರ್ಸನಲ್ ಮೋಡಲ್ಲೇ ಹೋಗೋಣ, ಯಾವ ತರ ಇರುತ್ತೆ ಡ್ರೈವ್ ನೋಡೋಣ. ಮತ್ತೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಬೂಸ್ಟ್ ಮೋಡು. ಆ ಬೂಸ್ಟ್ ಮೋಡ್ ಬಂದು ಯಾವ ತರ ಅಂತ ಹೇಳಿದ್ರೆ, ಬೂಸ್ಟ್ ಮೋಡು ಜಸ್ಟ್ ನಾವು ಇವಾಗ ವಿಡಿಯೋ ಗೇಮ್ ಮಾಡ್ಬೇಕಂದ್ರೆ ಒಂದು ಬೂಸ್ಟ್ ಎನರ್ಜಿ ತಗೊಳಲ್ವಾ, ಆ ತರ ಇರುತ್ತೆ. ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ಬೂಸ್ಟ್ ಮೋಡ್ ಅಂತ. ಈ ಬಟನ್ ಇದೆ, ಇದನ್ನ ಪ್ರೆಸ್ ಮಾಡಿದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಎಕ್ಸಲೇಟರ್ ಕೊಟ್ರೆ ಬೂಸ್ಟ್ ಮೋಡ್ ಆನ್ ಆಗಿದೆ. 10 seconds ಬೂಸ್ಟ್ ಮೋಡು. ವಿತ್ ಇನ್ 0 to 100 ಅಲ್ಲಿ ವಿತ್ ಇನ್ 4 to 5 seconds ಅಲ್ಲಿ ಮೂವ್ ಆಗುತ್ತೆ ಕಾರು. ನೋಡಿ ಆಲ್ರೆಡಿ 112 ಹೋಗಿದೆ ಸ್ಪೀಡು. ನೋಡಿ ಯಾವ ತರ ಟರ್ನ್ ಆಗುತ್ತೆ ಅಂತ ಈ ಕಾರು ಕರ್ವ್ ಅಲ್ಲಿ. ಸೊ ಏನ್ ಒಳ್ಳೆ ಮಗು, ಎಳೆ ಮಗು ಜಸ್ಟ್ ಸ್ಟೇರಿಂಗ್ ಹಿಡ್ಕೊಂಡು ತಿರ್ಸಿದ್ರೆ ಹಂಗೆ ಟರ್ನ್ ಆಗುತ್ತೆ, ಆ ತರ ಇದೆ. ಹೈವೇಗೆ ಎಂಟ್ರಿ ಆದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಬೂಸ್ಟ್ ಮೋಡ್ ಇದೆ. ಈ ಬೂಸ್ಟ್ ಮೋಡ್ ನ ಪ್ರೆಸ್ ಮಾಡಿದ್ರೆ ಜಸ್ಟ್ ಎಕ್ಸಲೇಟರ್ ರೈಸ್ ಮಾಡಿದ್ರೆ ವಿತ್ ಇನ್ 4 to 5 seconds ಅಲ್ಲಿ ನಮ್ಗೆ 100+ ಸ್ಪೀಡ್ ಹೋಗುತ್ತೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾವು 100 ರೀಚ್ ಆಗ್ಬಿಟ್ಟಿದೀರಿ ಸ್ಪೀಡ್ ಅಲ್ಲಿ. ಬೂಸ್ಟ್ ಮೋಡ್ 10 seconds ಮಾತ್ರ ಅದು ಬೂಸ್ಟ್ ಆಗಿರುತ್ತೆ. ಒಳ್ಳೆ ವಿಡಿಯೋ ಗೇಮ್ ಮಾಡ್ದಂಗೆ ಇರುತ್ತೆ ಮೋಡ್ ಮಾತ್ರ. ಆಲ್ಮೋಸ್ಟ್ ನಾವು ಇವಾಗ 140 ಅಲ್ಲಿ ಹೋಗ್ತಾ ಇದೀರಿ ಸ್ಪೀಡು. ನೋಡ್ತಾ ಇರೋದು 150, 160+ ಅಲ್ಲಿ ಹೋಗ್ತಿದೆ ಈಗ. 170 ಮೂವ್ ಆಗುತ್ತೆ, 170 ಹೋಗಿದೆ. ಓವರ್ ಆಲ್ ಹೇಳೋದು ಅಂತ ಹೇಳಿದ್ರೆ ಕಾರ್ ಮಾತ್ರ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ. ಮೈಲೇಜು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೋಡ್ತಾ ಇರ್ಬೋದು, ನಾನು ಏನು ಹಿಡ್ಕೊಂಡಿಲ್ಲ, ಅದೇ ಆಟೋಮೆಟಿಕಲಿ ಟರ್ನ್ ಕೂಡ ಆಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಕಾರಲ್ಲಿ
ಲೈಕ್ ಹ್ಯಾಂಡಲ್ ನ ಯಾವ್ದೇ ಮಗು ತಿರ್ಸಿದ್ರು ಕೂಡ ಟರ್ನ್ ಆಗುತ್ತೆ. ನೋಡಿ, ಹಿಂಗ್ ತಿರ್ಸಿದ್ರೆ ಹಂಗೆ ಹೋಗುತ್ತೆ, ಹಂಗ್ ತಿರ್ಸಿದ್ರೆ ಹಿಂಗೆ ಬರುತ್ತೆ. ಸೊ ಅಷ್ಟು ಸ್ಮೂತ್ ಆಗಿದೆ ಹ್ಯಾಂಡಲ್ ಮಾತ್ರ. ತುಂಬಾ ಸ್ಪೋರ್ಟಿವ್ ಆಗಿದೆ ಕಾರು. ಲೈಕ್ BMW ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಬ್ರ್ಯಾಂಡ್ ಕ್ರಿಯೇಟ್ ಆಗಿರೋ 5 ಸ್ಟಾರ್ ಸೇಫ್ಟಿ ಕೂಡ ಅಷ್ಟೇ ಇದೆ. HR ಕೂಡ ಅಷ್ಟೇ ಸ್ಟೇಬಲ್ ಆಗಿರುತ್ತೆ ಕಾರು. ಎಲ್ಲೂ ಏನು ಲೈಕ್ ಟರ್ನಿಂಗ್ ಅಲ್ಲೂ ಕೂಡ ಗಾಡಿ ಆ ಕಡೆ ಈ ಕಡೆ ವೀಲ್ ಕ್ರಾಸ್ ಆಗೋದು ಸಮಥಿಂಗ್ ಆತರ ಎಲ್ಲ ಬರಲ್ಲ. ಓವರ್ ಆಲ್ ಸೂಪರ್ ಆಗಿದೆ. ಯಾರನ್ನ X1 ಪರ್ಚೇಸ್ ಮಾಡಂಗಿದ್ರೆ ಸೂಪರ್ ಆಗಿದೆ, ಮಾಡ್ಬೋದು, ಅದಕ್ಕೇನ್ ವರೀಸ್ ಇಲ್ಲ. ಸೈಡ್ ಎಲ್ಲ ಹೋಗಿ ಅಲ್ಲೂ ಕೂಡ ವಿಡಿಯೋ ಮಾಡೋಣ, ಒಂದ್ ಸ್ವಲ್ಪ ನೋಡೋಣ. ಬಟ್ ಬೂಸ್ಟ್ ಮಾಡೋ ಮಾತ್ರ ನಂಗೆ ತುಂಬಾ ಇಷ್ಟ ಆಗಿದೆ, ಬೂಸ್ಟ್ ಮೋಡು. ಸೊ ಎನರ್ಜಿ ಬೂಸ್ಟ್ ಆಗೋ ತರ ಅದಕ್ಕೂ ಕಾರ್ಗೆ ಬೂಸ್ಟ್ ಇದೆ. ಮುಂದೆ ನೋಡ್ತಾ ಇರ್ಬೋದು ರೋಡ್ ಯಾವ ತರ ಇದೆ ಅಂತ. ಸೊ ಈ ತರ ರೋಡಲ್ಲಿ ಹೋದ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ ಕಾರು. ನಾವು ಆಲ್ಮೋಸ್ಟ್ ಈ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತೀವಿ ಅಂದ್ರೆ ಒಳ್ಳೆ ಮನೆ ತರ ನೋಡ್ಕೊಬಹುದು. ಈ ಕಾರ್ನ ಮನೇಲಿ ಇದ್ದಂಗೆ ಫೀಲ್ ಆಗುತ್ತೆ. ನಮ್ಗೆ ಯಾವ ಬಾಡಿ ಸ್ಟ್ರೆಸ್ ಸ್ಟ್ರೈನ್ ಏನು ಅನ್ಸಲ್ಲ, ಫುಲ್ಲು ಕೂಲ್ ಆಗೇ ಇರುತ್ತೆ ಕಾರು. ನೀವು ಬೆಳಿಗ್ಗೆ ಸಾಯಂಕಾಲ ಎಷ್ಟೋ ಜನ ಹೇಳ್ತಾರೆ ನೈಟ್ ಹೋದ್ರೆ ಕೂಲ್ ಆಗಿರುತ್ತೆ, ಬೆಳಿಗ್ಗೆ ಹೊತ್ತೋದ್ರೆ ಬಿಸಿ ಇರುತ್ತೆ ಅಂತ. ಈ ಕಾರ್ಗೆ ಏನು ಗೊತ್ತಾಗಲ್ಲ. ಬೆಳಿಗ್ಗೆ ನೈಟು ನಾವು ಒಳ್ಳೆ ಮನೇಲಿ ಕುತ್ಕೊಂಡಿದ್ದಂಗೆ ಇರುತ್ತೆ. ಈ ಕಾರಲ್ಲಿ ಮೂವ್ ಆಗ್ತಾ ಇದೆ ಚೆನ್ನಾಗಿ. ಕಂಪ್ಲೀಟ್ಲಿ ನಾನು ಇದಕ್ಕೆ ಕೊಡೋ ರೇಟಿಂಗ್ ಬಂದು ಓವರ್ ಆಲ್ 4.8 ಕೊಡ್ತೀನಿ. ಯಾಕಂದ್ರೆ ಈ ಸೀಟಲ್ಲಿ ವೆಂಟಿಲೇಷನ್ ಇಲ್ಲ, ಸೊ ಅದಕ್ಕೆ 4.8 ಕೊಡ್ತಾ ಇದ್ದೀನಿ ಹೊರತು ಇನ್ ಯಾವ ಬೇರೆ ರೀಸನ್ ಇಲ್ಲ. ಬಟ್ ಕಾರ್ ಮಾತ್ರ ಚೆನ್ನಾಗಿದೆ. ವೆಂಟಿಲೇಷನ್ ಇದ್ದಿದ್ರೆ ಬೋತ್ ದಿ ಸೀಟಲ್ಲಿ ಚೆನ್ನಾಗಿತ್ತು. ಯಾಕಂದ್ರೆ ಸ್ಕೋಡಾ ಕಂಪ್ನಿಯಲ್ಲಿ ಕೊಟ್ಟಿದ್ದಾನೆ ವೆಂಟಿಲೇಷನ್, ಬಟ್ BMW X1 ಅಲ್ಲಿ ಕೊಟ್ಟಿಲ್ಲ. ಬಟ್ ಮಸಾಜರ್ ಕೊಟ್ಟಿದ್ದಾನೆ BMW ಅಲ್ಲಿ, ಸ್ಕೋಡಾ ಅಲ್ಲಿ ಮಸಾಜರ್ ಕೊಟ್ಟಿಲ್ಲ. ಬೂಸ್ಟ್ ಮಾಡಿದಿರಿ ಕಾರ್ನ 10 ಸೆಕೆಂಡ್ ಸೋರ್ಸ್ ಇದೆ ಡಿಸ್ಪ್ಲೇ ಅಲ್ಲಿ, 8 ಸೆಕೆಂಡ್ 7 ಸೆಕೆಂಡ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬೂಸ್ಟ್ ಆಗೋಗಿದೆ. ಆಲ್ಮೋಸ್ಟ್ 140 ಮೇಲೆ ಹೋಗ್ತಾ ಇದೆ ಇವಾಗ ಕಾರು. ಗೊತ್ತೇ ಆಗ್ತಾ ಇಲ್ಲ 140 ಅಲ್ಲಿ ಹೋಗ್ತಾ ಇದೀರಿ ನಾವು ಅಂತ, ಆ ತರ ಬೂಸ್ಟ್ ಆಗಿದೆ. ಒಳ್ಳೆ ಪಬ್ಜಿಯಲ್ಲಿ ಬೂಸ್ಟ್ ತಗೊಳಲ್ವಾ, ಆ ತರ ಇದೆ ಇದು. ಆದ್ರೂ ಓವರ್ ಸ್ಪೀಡ್ ಎಲ್ಲ ಹೋಗಕ್ ಹೋಗ್ಬಿಡಿ, ಕಾರ್ ಪವರ್ಫುಲ್ ಆಗಿದೆ ಅಂತ. ಸೊ ನಮ್ಗೆ ಅಂತ ಜನ ಕಾಯ್ತಾ ಇರ್ತಾರೆ, ಅವ್ರಿಗನ್ನ ನಾವು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡೋಣ. ಜಸ್ಟ್ ಇದು ವಿಡಿಯೋ ಮಾಡಕ್ ಮಾತ್ರ ತೆಗ್ದಿರೋದು. ಯಾರು ಲೈಫಲ್ಲಂತೂ 100 120 ಮೇಲೆ ಅಂತೂ ಕ್ರಾಸ್ ಮಾಡಕ್ ಹೋಗ್ಬಿಡಿ. ಅದ್ರ ಮೇಲೆ ಕ್ರಾಸ್ ಮಾಡಿದ್ರೆ ಕಾರ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತ, ಹಂಗಂತ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ಹೇಳ್ತಾ ಇದೀನಿ. ಇದ್ರ ಸ್ಪೀಕರ್ಸ್ ಬಂದು ಅರ್ಮೆನ್ ಕಾರ್ಡನ್ ಅಂತ. ಇವಾಗ ನಾವು ಬಂದಿರಿ ಮೆಕ್ಡಾನಲ್ಸ್ಗೆ. ಮೆಕ್ಡಾನಲ್ಸ್ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಿದೆ. ಸೊ ಇದು ಡ್ರೈವ್ ಥ್ರೂ ಎಂಟ್ರಿ. ಸೊ ಕಾರಲ್ಲೇ ಫುಡ್ ಡೆಲಿವರಿ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇರಿ. ಡ್ರೈವ್ ಥ್ರೂ ಇಲ್ಲಿ ಆರ್ಡರ್ ಕೊಡ್ಬೋದು, ನಾವು ನೋಡ್ತಾ ಇರ್ಬೋದು. ಕಾಲ್ ಲಾಗ್ ಮುಗ್ದಾದ್ಮೇಲೆ ಇಲ್ಲೊಂದು ಆರ್ಡರ್ ಕೊಟ್ಟು ನಾವು ಮೂವ್ ಆಗ್ಬೋದು. ಅವ್ರು ಬಂದು ಕಾರ್ಗೆ ಕೊಡ್ತಾರೆ. ಸೊ ಇಲ್ಲಿ ಆರ್ಡರ್ ಕೊಡ್ಬೋದು, ನೋಡ್ತಾ ಇರ್ಬೋದು ನೀವೀಗ. ಇಲ್ಲ ಆರ್ಡರ್ ಕೊಡ್ತೀರಿ ನಾವೀಗ. ಸರ್ ಮೆನು ಕೊಡ್ತೀರಾ? ಅಲ್ಲೇ ಇದೆಯಾ? ಇಲ್ಲಿ ಆರ್ಡರ್ ಕೊಡೋಕ್ಕಾಗಲ್ವಾ? ವಿಡಿಯೋ ಓಕೆ. ಸೊ ತಗೊಂಡ್ರಿ, ಅಲ್ಲಿ ಬುಕ್ ಮಾಡೋದಷ್ಟೇ. ಲೈಕ್ ಇಲ್ಲಿ ನಮ್ಗೆ ಇಶ್ಯೂ ಮಾಡ್ತಾರೆ. ಮೆಕ್ಡಾನಲ್ಸ್ ಡ್ರೈವ್ ಥ್ರೂ ಅಂದ್ರೇನೆ ಅದು. ಥ್ಯಾಂಕ್ ಯು ಮೇಡಮ್. ಶೆಕಿ ಬ್ಯಾಗ್ ಕೊಟ್ಟಿದ್ದಾರೆ, ಮತ್ತೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ 2. ಲಾರ್ಜ್ ಹೇಳಿದೆ 2 ಕೊಟ್ಟಿದ್ದಾರೆ. ವೆಜ್ ಬರ್ಗರ್ ಇದೆ, ಇನ್ನೊಂದು ನಾನ್ ವೆಜ್ ಬರ್ಗರ್ ಇದೆ. ಸೊ ಮಧ್ಯಾಹ್ನಕ್ಕೆ ಲಂಚ್ ಇದೆ ನಮಗೆ. ಓಕೆ. ಸೊ ಫೈನಲಿ ಆಯಿತು, ರೆಡಿ ಹೋಯ್ತು. ಡಿಮಾರ್ಟ್ಗೆ ಹೋಗಿ ಡಿಮಾರ್ಟಿಂದ ರಿಟರ್ನ್ ಬಂದು ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಆಲ್.